ಹಾಸನದಲ್ಲಿ ಟಿಕೆಟ್ ಫೈಟ್ ಶಮನ ಆಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಯಾರಿಗೆ ಟಿಕೆಟ್ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಂದ್ ಕಡೆ ಭವಾನಿ ಬದಲು ನಾನೇ ಅಭ್ಯರ್ಥಿ ಅಂತ ಎಚ್.ಡಿ. ರೇವಣ್ಣ ಸ್ಪರ್ಧೆಗೆ ಸಜ್ಜಾಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಟಿಕೆಟ್ ಕೊಡದಿದ್ರೂ ಸ್ವರೂಪ್ ಪ್ರಚಾರವನ್ನ ಶುರು ಮಾಡಿಬಿಟ್ಟಿದ್ದಾರೆ. ಹಾಸನದಲ್ಲೇ ಸ್ಪರ್ಧಿಸ್ತಾರ ಎಚ್.ಡಿ. ರೇವಣ್ಣ. ಸ್ಥಳೀಯ ಬಿಜೆಪಿ ಮುಖಂಡರಿಗೆ ರೇವಣ್ಣ ಗಾಳ. ಹಾಸನ ಟಿಕೆಟ್ ಹಂಚಿಕೆ ಜೆಡಿಎಸ್ಗೆ ಕಗ್ಗಂಟಾಗಿದೆ. ಹಾಸನದಲ್ಲಿ ಭವಾನಿಗೆ ಟಿಕೆಟ್ ಕೊಡಬೇಕೆಂದು ರೇವಣ್ಣ ಫ್ಯಾಮಿಲಿ ಪಟ್ಟು ಹಿಡಿದಿದ್ರೆ ಸ್ವರೂಪ್ಗೆ ಟಿಕೆಟ್ ಕೊಡಲು ಕುಮಾರಸ್ವಾಮಿ ಒಲವು ತೋರಿದ್ದಾರೆ. ಹೀಗಾಗಿ ಹಾಸನ ಹಿಡಿತ ಬಿಟ್ಟು ಕೊಡದಿರಲು ರೇವಣ್ಣರೇ ಇಲ್ಲಿ ಸ್ಪರ್ಧಿಸುತ್ತಾರೆ ಎನ್ನಲಾಗ್ತಿದೆ. ಹೀಗಾಗಿ ಹಾಸನದಲ್ಲಿ ಪಕ್ಷ ಬಲವರ್ಧನೆಗೆ ಎಚ್.ಡಿ. ರೇವಣ್ಣ ಬೇರೆ ಬೇರೆ ಪಕ್ಷದ ಮುಖಂಡರಿಗೆ ಗಾಳ ಹಾಕಿದ್ದಾರೆ. ಈಗಾಗಲೇ ನಗರಸಭೆ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಬಂಗಾರಿ ಮಂಜು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಇದರ ನಡುವೆ ಭವಾನಿ ರೇವಣ್ಣ ಕೂಡ ನಾನು ಅಥವಾ ರೇವಣ್ಣ ಹಾಸನದಿಂದ ಸ್ಪರ್ಧಿಸ್ತೀವಿ, ಬೆಂಬಲಿಸಿ ಅಂತಲೇ ಪ್ರಚಾರ ಮಾಡ್ತಿದ್ದಾರೆ. ಇನ್ನು ಹಾಸನದಲ್ಲಿ ಪ್ರೀತಂ ಗೌಡ ಹಾಕಿದ್ದ ಸವಾಲನ್ನು ಸ್ವೀಕರಿಸಲು ರೇವಣ್ಣ ಸಜ್ಜಾಗಿದ್ದಾರೆ. 50,000 ಮತಗಳ ಅಂತರದಲ್ಲಿ ಗೆಲ್ಲಿ ಅಂತ ಪ್ರೀತಂ ಗೌಡ ಸವಾಲ್ ಹಾಕಿದ್ರು. ಹೈಕಮಾಂಡ್ ಒಪ್ಪಿದ್ರೆ ಸವಾಲ್ ಸ್ವೀಕರಿಸಲು ನಾನ್ ರೆಡಿ ಅಂತ ರೇವಣ್ಣ ಹೇಳಿದ್ದಾರೆ. ಹೀಗಾಗಿ ಹಾಸನದಲ್ಲಿ ನಾನೇ ಸ್ಪರ್ಧಿಸ್ತೀನಿ. ಹೊಳೆನರಸೀಪುರದಲ್ಲಿ ಭವಾನಿಗೆ ಟಿಕೆಟ್ ನೀಡುವಂತೆ ರೇವಣ್ಣ ಫ್ಯಾಮಿಲಿ ಎಚ್ಡಿಕೆ ಹಾಗೂ ದೇವೇಗೌಡರ ಮುಂದೆ ಮನವೊಲಿಸಲು ಮುಂದಾಗಿದ್ದಾರೆ. ಇನ್ನು ಪ್ರೀತಂ ಗೌಡ ಸವಾಲನ್ನ ಸ್ವೀಕರಿಸಿದ್ದೇವೆ ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ನಾವ್ಯಾವಾಗ ಹೇಳಿದೀವಿ ಇಲ್ಲ ಅಂತ? ನಾವು ಸವಾಲು ಯಾವತ್ತು ನೀವು ಕೇಳಿದ್ರು, ಯಾವ ಪ್ರೆಸ್ ಅವರು ಕೇಳಿದ್ರು ನಾವು ಸವಾಲು ಸ್ವೀಕಾರ ಮಾಡಿದ್ದೀವಿ ಅಂತಲೇ ಹೇಳ್ತಾ ಇರೋದು. ನಾವು ಯಾವತ್ತೂ ಕೂಡ ಸವಾಲಿಂದ ಹಿಂದೆ ಹೋಗಿಲ್ಲ. ಇನ್ನು ಪ್ರೀತಂ ಗೌಡ ಸವಾಲಿನ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯದಲ್ಲಿ ಅಹಂಕಾರ, ದರ್ಪ ವರ್ಕೌಟ್ ಆಗಲ್ಲ ಎಂದಿದ್ದಾರೆ. ಈ ಅಹಂಕಾರ ಯಾವುದು ನಡೆಯೋದಿಲ್ಲ ಸರ್. ಅಹಂಕಾರ, ದರ್ಪ ಇದೆಲ್ಲ ವರ್ಕೌಟ್ ಆಗೋದಿಲ್ಲ. ಜನ ತಕ್ಕವಾದಂಥ ಉತ್ತರ ಕೊಡ್ತಕ್ಕಂಥ ಸಂದರ್ಭ ಭಾಳ ದೂರ ಇಲ್ಲ, ಸಮಯ ಭಾಳ ಹತ್ರ ಬಂದಿದೆ. ಹಾಗಾಗಿ ಜನ ತೀರ್ಮಾನ ತಗೊಳ್ತಾರೆ. ಬನ್ನಿ. ಹಾಸನದಲ್ಲಿ ಇನ್ನು ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋದು ಕನ್ಫ್ಯೂಷನ್ ಅಲ್ಲೇ ಇದೆ. ಆದ್ರೆ ಈ ನಡುವೆ ಟಿಕೆಟ್ ಆಕಾಂಕ್ಷಿ ಸ್ವರೂಪ್ ಮಾತ್ರ ಸದ್ದಿಲ್ಲದೆ ಪ್ರಚಾರ ಶುರು ಮಾಡಿದ್ದಾರೆ. ಇವತ್ತು ಹಾಸನಾಂಬೆ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ನೀಡಿದ್ದಾರೆ. ನೂರಾರು ಬೆಂಬಲಿಗರ ಜೊತೆಗೂಡಿ ಗ್ರಾಮಾಂತರ ಪ್ರದೇಶದಲ್ಲಿ ಸ್ವರೂಪ್ ರೌಂಡ್ಸ್ ಆರಂಭಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.